ಇಂಡಿಗೋ ವಿಮಾನದ ಹಾರಾಟದಲ್ಲಿ ವ್ಯತ್ಯಯ ಉಂಟಾಗಿ ಸಾವಿರಾರು ಜನ ಪ್ರಯಾಣಿಕರು ಪರದಾಡುವಂತಹ ಪ್ರಸಂಗ ಪರಿಸ್ಥಿತಿ ಮತ್ತೆ ಮುಂದುವರೆದಿದೆ. ಹೌದು, ಇಂಡಿಗೋ ವಿಮಾನ ಹಾರಾಟದಲ್ಲಿ ವ್ಯತ್ಯಯವಾದಂತಹ ಹಿನ್ನೆಲೆಯಲ್ಲಿ ಇವತ್ತು ಕೂಡ ಪ್ರಯಾಣಿಕರ ಪರದಾಟ ಮುಂದುವರೆದಿದೆ. ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ನಲ್ಲಿ ಪ್ರಯಾಣಿಕರು ಇಂಡಿಗೋ ಸಂಸ್ಥೆ ವಿರುದ್ಧ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ನಮಗೆ ಯಾವುದೇ ಸರಿಯಾದ ಮಾಹಿತಿಯನ್ನು ಸಂಸ್ಥೆ ಕೊಡ್ತಿಲ್ಲ, ಸಿಬ್ಬಂದಿಗಳು ಕೊಡ್ತಾ ಇಲ್ಲ, ಕೊನೆ ಕ್ಷಣದಲ್ಲಿ ಬಂದು ವಿಮಾನ ಹಾರಾಟ ರದ್ದು ಅಂತ ಹೇಳ್ತಿದ್ದಾರೆ. ಏನು ಮಾಡಬೇಕು ಅಂತ ಕೇಳ್ತಿದ್ದಾರೆ. 2 ದಿನದಲ್ಲಿ ಹಣವನ್ನು ರಿಫಂಡ್ ಮಾಡ್ತೇವೆ ಅಂತ ಹೇಳ್ತಿದ್ದಾರೆ. ನಮಗೆ ಹಣ ಮುಖ್ಯ ಅಲ್ಲ, ಕೆಲವರು ವ್ಯವಹಾರದ ಮೇಲೆ ಹೋಗ್ತಾರೆ, ಇನ್ಯಾರೋ ತುರ್ತು ಕೆಲಸದ ಮೇಲೆ ಹೋಗ್ತಾ ಇದ್ದಾರೆ. ಇಂತಹ ಸಂದರ್ಭದಲ್ಲಿ ಏಕಾಏಕಿಯಾಗಿ ಬಂದು ಫ್ಲೈಟ್ ಕ್ಯಾನ್ಸಲ್ ಅಂದರೆ ಏನು ಮಾಡಬೇಕು ಅನ್ನೋದು ಈಗ ಪ್ರಯಾಣಿಕರ ಪ್ರಶ್ನೆ. ಯಾವುದೇ ಮಾಹಿತಿಯನ್ನು ನೀಡದೆ ವಿಳಂಬ ಮಾಡ್ತಾ ಇದ್ದಾರೆ. ಗೊಂದಲ ಮುಂದುವರಿತಾ ಇದೆ. ಅಧ್ವಾನವೇ ಸೃಷ್ಟಿಯಾಗಿಬಿಟ್ಟಿದೆ ಅಂಥೇಳಿ ಆಕ್ರೋಶವನ್ನು ಹೊರಹಾಕ್ತಾ ಇರುವಂಥದ್ದು ವಿಜುವಲ್ಸನ್ನು ಗಮನಿಸ್ತಾ ಇದ್ದೀರಿ. ಮತ್ತದೇ ಪರಿಸ್ಥಿತಿ, ಮತ್ತದೇ ಸ್ಥಿತಿ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್. ಬರೀ ಬೆಂಗಳೂರು ಮಾತ್ರ ಅಂತಲ್ಲ, ದೆಹಲಿ, ಚೆನ್ನೈ ಸೇರಿ ದೇಶದಾದ್ಯಂತ ಇದೇ ರೀತಿಯ ಪರಿಸ್ಥಿತಿ ಇದೆ. ಇಂಡಿಗೋ ವಿಮಾನಯಾನದಲ್ಲಿ ಮಿತವ್ಯಯ ಆದ ಹಿನ್ನೆಲೆಯಲ್ಲಿ ಇವತ್ತು ಕೂಡ ಪ್ರಯಾಣಿಕರು ಆಕ್ರೋಶ ವ್ಯಕ್ತಪಡಿಸ್ತಾ ಇರುವಂಥದ್ದು. ನಾನೀಗ ಬೆಂಗಳೂರಿನ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಇರುವಂಥದ್ದು. ಕಳೆದ 4 ದಿನಗಳಿಂದಲೂ ಕೂಡ ಇಂಡಿಗೋ ವಿಮಾನಯಾನದಲ್ಲಿ ಮಿತವ್ಯಯ ಉಂಟಾಗ್ತಾ ಇರುವಂಥದ್ದು. 3 ದಿನಗಳಿಂದಲೂ ಕೂಡ ಪ್ರಯಾಣಿಕರ ಸಂಖ್ಯೆ ಹೆಚ್ಚಾಗಿದ್ದು, ಯಾವುದೇ ರೀತಿಯ ಮಾಹಿತಿಗಳಿಲ್ಲದೇ ಆ ವಿಮಾನಯಾನ ಕ್ಯಾನ್ಸಲ್ ಮಾಡ್ತಾರೆ ಅಂತ ಪ್ರಯಾಣಿಕರು ಕೂಡ ಆಕ್ರೋಶಗೊಂಡಿದ್ದರು. ಇವತ್ತು ನೀವು ನೋಡ್ಬೋದು, ತಡರಾತ್ರಿ ಆಗಿರುವಂಥದ್ದು. ಈಗಲೂ ಕೂಡ ಸಾಕಷ್ಟು ಜನ ಆ ಕೌಂಟ್ರುಗಳ ಬಳಿ ನಿಂತು ಕಾದಿರುವಂಥದ್ದು. ಅಂದರೆ ಯಾವುದೇ ಅಧಿಕಾರಿ ಕೂಡ ಸೂಕ್ತವಾಗಿ ಸ್ಪಂದಿಸ್ತಾ ಇಲ್ಲ. ಬೇರೆ ಬೇರೆ ಕಡೆಗಳಿಗೆ ಹೋಗಬೇಕಾಗಿದ್ದಂಥ ಪ್ರಯಾಣಿಕರೇನಿದ್ರು ಅವರು ಬಂದು ತಮ್ಮ ಟಿಕೆಟ್ ಕಾಯ್ದಿರಿಸಿದ್ರು ಕೂಡ ಅವ್ರನ್ನ ಖಚಿತಪಡಿಸ್ತಾ ಇಲ್ಲ. ಹಲವು ಆ ವಿಮಾನಯಾನಗಳು ತಡ ಆಗ್ತಾ ಇದ್ದರೆ ಇನ್ನೊಂದಷ್ಟು ವಿಮಾನಗಳು ಸಂಪೂರ್ಣವಾಗಿ ಕ್ಯಾನ್ಸಲ್ ಮಾಡಿದ್ದಾರೆ. 2 ದಿನಗಳಲ್ಲಿ ಸಂಪೂರ್ಣವಾಗಿ ನಿಮ್ಮ ಅಮೌಂಟು ರೀಫಂಡ್ ಆಗ್ತಿದೆ ಅಂತ ಹೇಳಿ ಕಳಿಸ್ತಾ ಇರುವಂಥದ್ದು. ಆದರೆ ಪ್ರಯಾಣಿಕರು ಮಾತ್ರ ಬರೀ ಅಮೌಂಟು ರೀಫಂಡ್ ಆಗುತ್ತೆ ಅಂತ ಹೇಳ್ತಿದ್ರೆ ಹೊರತುಪಡಿಸಿ ಯಾಕೆ ಈ ರೀತಿ ಸಮಸ್ಯೆ ಆಗ್ತಿದೆ, ಯಾವಾಗ ಅವಕಾಶ ಕೊಡ್ತಾರೆ ಹೋಗೋದಕ್ಕೆ ಅನ್ನೋದ್ರ ಬಗ್ಗೆ ಯಾವ ಅಧಿಕಾರಿಗಳು ಕೂಡ ಸ್ಪಷ್ಟ ಮಾಹಿತಿ ನೀಡ್ತಾ ಇಲ್ಲ. ಸಾಕಷ್ಟು ಜನ ದೇಶೀಯವಾಗಿ ಓಡಾಟ ನಡೆಸ್ತಾರೆ, ಇನ್ನೊಂದಷ್ಟು ಜನ ಅಂತಾರಾಷ್ಟ್ರೀಯವಾಗಿ ಓಡಾಟಕ್ಕೆ ಕುಟುಂಬ ಸಮೇತ ಕೆಲವರೆಲ್ಲ ಪರ್ಸ್ನಲ್ ಕೆಲಸಕ್ಕೆ ಬಂದಿದ್ರು, ಇನ್ನೆಲ್ಲ ಬಿಸ್ನೆಸ್ ಮೇಲೆ ಬೇರೆ ಬೇರೆ ರೀತಿಯ ಕೆಲಸಗಳಿಗೆ ಹೋಗೋರಿದ್ರು. ಆದರೆ ಇವ್ರಿಗೆ ಯಾವುದೇ ರೀತಿಯ ಮಾಹಿತಿಗಳಿಲ್ಲ. ಹೆಲ್ಪ್ಲೈನ್ ನಂಬರ್ ಕೊಟ್ಟಿರ್ತಾರೆ, ಹೆಲ್ಪ್ಲೈನ್ ನಂಬರು ಯಾವುದೇ ರೀತಿಯಾಗಿ ಕೆಲಸ ಮಾಡ್ತಾ ಇಲ್ಲ, ಅಥವಾ ಅವ್ರು ಯಾರೋ ಅಧಿಕಾರಿಗಳು ಕೂಡ ಸಂಪರ್ಕಕ್ಕೆ ಸಿಗ್ತಾ ಇಲ್ಲ ಅಂಥೇಳಿ ಪ್ರಯಾಣಿಕರು ಆಕ್ರೋಶ ವ್ಯಕ್ತಪಡಿಸುವಂಥದ್ದು. ಹಾಗಾಗಿ ಬಹುತೇಕರು ಇವತ್ತು ಫ್ಲೈಟ್ಗಳು ಕ್ಯಾನ್ಸಲ್ ಆದರೆ ಇನ್ನೊಂದಷ್ಟು ಜನಕ್ಕೆ ಕೊನೆ 2 ಗಂಟೆಗಳ ಸಮಯದ ತನಕ ಕಾಯಿರಿ, ಆ ನಂತರದಲ್ಲಿ ಕನ್ಫರ್ಮ್ ಮಾಡ್ತೀವಿ ಅಂತೇಳಿ ಅಧಿಕಾರಿಗಳು ಮಾಹಿತಿ ನೀಡ್ತಾ ಇರುವಂಥದ್ದು. ಇದರಿಂದ ಪ್ರಯಾಣಿಕರು ಕೂಡ ವಾಪಸ್ಸು ಹೋಗದೆ ಅಂತಲೇ ಅಥವಾ ಫ್ಲೈಟ್ ಸಿಗುತ್ತಾ ಇಲ್ವಾ ಅನ್ನೋ ಯಾವುದೇ ಕೂಡ ಗ್ಯಾರಂಟಿ ಇಲ್ಲ. ಆದರೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ತಡರಾತ್ರಿ ಆದರೂ ಕೂಡ ಪ್ರಯಾಣಿಕರು ಏರ್ಪೋರ್ಟ್ನಲ್ಲೇ ಕಾದಿರುವಂಥದ್ದು. ಕಾದ ನಂತರದಲ್ಲಿ ಒಂದಷ್ಟು ಜನ ಬೇಸರಗೊಂಡು ವಾಪಸ್ ಹೋದರೆ, ಮತ್ತಷ್ಟು ಜನ ಇನ್ನೂ ಅವಕಾಶ ಸಿಗುತ್ತಾ, ಫ್ಲೈಟ್ಗಳ ಅವಕಾಶ ಸಿಗುತ್ತಾ ಅನ್ನೋ ನಿಟ್ಟಿನಲ್ಲೂ ಕೂಡ ವೆಯ್ಟ್ ಮಾಡ್ತಾ ಇರುವಂಥದ್ದು. ಇದ್ರ ಸಂಖ್ಯೆ ಇನ್ನೂ ಕೂಡ ಜಾಸ್ತಿ ಆಗಲಿದ್ದು, ನಾಳೆ ಬೆಳಗ್ಗೆ ಅಥವಾ ನಾಡಿದ್ದು ಮಧ್ಯಾಹ್ನ ಹೊತ್ತಿಗೆ ಪ್ರಯಾಣಿಕರ ಸಂಖ್ಯೆ ಮತ್ತಷ್ಟು ಸಂಖ್ಯೆ ಹೆಚ್ಚಲಿದ್ದು ಸಂಬಂಧಪಟ್ಟ ಅಧಿಕಾರಿಗಳ ವಿರುದ್ಧ ತೀವ್ರ ಆಕ್ರೋಶಕ್ಕೆ ಕಾರಣವಾಗ್ತಾ ಇರುವಂಥದ್ದು. ಇನ್ನಷ್ಟು ಪ್ರಯಾಣಿಕರ ಸಂಖ್ಯೆ ಹೆಚ್ಚಾಗುವ ಸಾಧ್ಯತೆ ಇದೆ. ಆ ನಿಟ್ಟಿನಲ್ಲಿ ಅಧಿಕಾರಿಗಳು ಕೂಡ ಬೇಕಾದಂಥ ಸಿಬ್ಬಂದಿಯ ಭದ್ರತೆಯನ್ನು ಕೂಡ ಹೆಚ್ಚಿಗೆ ಮಾಡಿಕೊಂಡಿರುವಂಥದ್ದು. ಕ್ಯಾಮ್ರಾಮನ್ ಮಂಜುನಾಥ್ ಜೊತೆ ಉಮೇಶ್, ಪಬ್ಲಿಕ್ ಟಿವಿ, ಬೆಂಗಳೂರು.